ಕ್ಷಮಿಸು ಅಗ್ರಜ. ನಿನ್ನ ಸರಸದ ಸಮಯದಲ್ಲಿ ಪ್ರವೇಶಿಸಿ ನಿನಗೆ ತೊಂದರೆ ಕೊಡುತ್ತಿದ್ದೆ. ಆದರೆ ತುರ್ತಾದ ವಿಚಾರವಾದ್ದರಿಂದ ನಿನ್ನೊಡನೆ ಮಾತನಾಡದೆ ಬೇರೆ ಮಾರ್ಗ ಇರಲಿಲ್ಲ. ಪರವಾಗಿಲ್ಲ, ನನಗೇನೂ ಬೇಸರವಿಲ್ಲ. ಸೋದರನಿಗಾಗಿ ಕೆಲವು ಕ್ಷಣಗಳ ಸರಸವನ್ನು ಈ ರಾವಣ ಬಿಟ್ಟುಕೊಡಬಲ್ಲ. ಕುಳಿತುಕೋ. ಏನದು ತುರ್ತು ವಿಚಾರ? ನೀನೇಕೆ ಇಷ್ಟು ಆತಂಕದಿಂದಿರುವೆ? ಅಗ್ರಜ, ನೀನು ಸಮರ ಮಾಡಿ ಬರುತ್ತೇನೆ ಎಂದು ಲಂಕೆಯಿಂದ ಹೊರ ಹೋಗಿದ್ದಾಗ ನಮ್ಮ ಸೋದರಿ ಶೂರ್ಪನಖಿ ಬಂದಿದ್ದಳು. ಏಕೆ? ಅವಳ ಲೋಕಸಂಚಾರ ಮುಗಿಯಿತೆ? ಲೋಕಸಂಚಾರ ಮುಗಿಯುವ ಮುನ್ನವೇ ಅವಳು ಪ್ರಿಯಕರನ್ನು ಹುಡುಕಿಕೊಂಡಿದ್ದಾಳೆ. ಅದಕ್ಕೇಕೆ ಇಷ್ಟು ಆತಂಕ? ಅವಳಿಗೆ ಇಷ್ಟವಾಗಿರುವ ಪುರುಷನನ್ನು ಅವಳು ಆರಿಸಿಕೊಂಡಿದ್ದಾಳೆ. ಅದರಲ್ಲಿ ಆತಂಕ ಪಡುವುದೇನಿದೆ? ಅವರ ವಿವಾಹದಲ್ಲಿ ಏನಾದರೂ ಅಡ್ಡಿ ಇದ್ದರೆ ನನಗೆ ತಿಳಿಸು, ಕ್ಷಣ ಮಾತ್ರದಲ್ಲಿ ನಿವಾರಿಸುತ್ತೇನೆ. ಅಡ್ಡಿ ಇರುವುದು ವಿವಾಹಕ್ಕೆ ಅಷ್ಟೇ ಅಲ್ಲ, ಅವಳು ಆಯ್ಕೆ ಮಾಡಿಕೊಂಡಿರುವ ಪುರುಷನನ್ನು ವಿವಾಹವಾದರೆ ಮುಂದೆ ಅನೇಕ ಅಡ್ಡಿ ಆತಂಕಗಳು ಬರಬಹುದು ಎಂದು ನನ್ನ ಆತಂಕ. ಏನು ಕಾರಣವಿದೆ ಆ ಪುರುಷನಲ್ಲಿ? ಯಕ್ಷರಿಗೂ ದೇವತೆಗಳಿಗೂ ನಿನಗೂ ಇರುವ ಸಂಬಂಧ ಏನೆಂಬುದು ನಾನು ಹೇಳಬೇಕೆ? ಹಾಗಾಗಿ ಪರಸ್ಪರ ನಿನಗೂ ಅವರಿಗೂ ಸಮರ ನಡೆಯುತ್ತಿರುವುದು ಎಲ್ಲರಿಗೂ ತಿಳಿದಿರುವ ವಿಚಾರವಲ್ಲವೇ? ಅದಕ್ಕೂ ಈ ಶೂರ್ಪನಖಿಯ ವಿವಾಹಕ್ಕೂ ಏನು ಸಂಬಂಧ? ಶೂರ್ಪನಖಿ ವರಿಸಲು ಇಷ್ಟಪಟ್ಟಿರುವುದು ಒಬ್ಬ ಯಕ್ಷನನ್ನು, ಸಹೋದರಿ ವರಿಸುವುದು ಒಬ್ಬ ಯಕ್ಷನನ್ನು. ಸಹೋದರನಾದವನು ಆ ಕುಲದವರೊಡನೆ ಹೋರಾಡುವುದು ಎಷ್ಟರ ಮಟ್ಟಿಗೆ ಸರಿ. ಆದ್ದರಿಂದ ಶೂರ್ಪನಖಿಯು ಯಕ್ಷನನ್ನು ವಿವಾಹವಾಗುವುದು ತಡೆಯಬೇಕು. ಅವಳು ನನ್ನ ಮಾತನ್ನು ಕೇಳುತ್ತಿಲ್ಲ. ನಿನ್ನ ಮಾತನ್ನು ಕೇಳಬಹುದು ಎಂಬ ನನ್ನ ನಂಬಿಕೆ. ನಾನಿನ್ನು ಬರುತ್ತೇನೆ. ಆ ಸುಂದರಿಯರನ್ನು ಬರಹೇಳು. ಆಗಲಿ ಪ್ರಭು. ನೀನು ಮುರಿದ ಶಿವನ ಮಹಾಧನಸ್ಸು ಈಗ ನನ್ನ ಕೈಯಲ್ಲಿರುವ ಈ ಧನಸ್ಸು ಎರಡು ದೇವಲೋಕದಲ್ಲಿ ಪ್ರಾಪ್ತವಾದವುಗಳು, ಮೂರು ಲೋಕದಲ್ಲಿಯೂ ಜನರಿಂದ ಪೂಜಿಸಲ್ಪಡತಕ್ಕವುಗಳು. ತ್ರಿಪುರಾಸುರನನ್ನು ಸಂಹಾರ ಮಾಡಿದ ಶಿವನ ಮಹಾಧನಸ್ಸನ್ನೇ ನೀನು ಭಂಗ ಮಾಡಿರುವೆ. ಇನ್ನು ದುರ್ದರ್ಶವಾದ ಈ ಎರಡನೆಯ ಧನಸ್ಸು ದೇವತೆಗಳಿಂದ ಶ್ರೀ ವಿಷ್ಣುವಿಗೆ ಕೊಡಲ್ಪಟ್ಟಿತು. ರಾಘವ, ಈ ಮಹಾವೈಷ್ಣವ ಧನಸ್ಸು ಶಿವಧನಸ್ಸಿಗೆ ಸಮನಾದ ಬಲವುಳ್ಳದಾಗಿದೆ. ಪಿತೃ ಪಿತಾಮಹರಿಂದ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಈ ಮಹಾವೈಷ್ಣವ ಧನಸ್ಸನ್ನು ನೀನು ಕ್ಷಾತ್ರ ಧರ್ಮವನ್ನು ಗೌರವಿಸಿ ಪರಿಗ್ರಹಿಸು. ಕಾಕುಸ್ಥ, ನೀನು ನಿಶ್ಚಯವಾಗಿಯೂ ಶಕ್ತನೇ ಆಗಿರುವುದಾದರೆ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ಬಾಣವನ್ನು ಹೂಡು. ಹಾಗೇನಾದರೂ ಶರಸಂಧಾನ ಮಾಡಿದ್ದೇ ಆದರೆ ಆ ನಂತರ ನಾನು ನಿನ್ನೊಡನೆ ದ್ವಂದ್ವ ಯುದ್ಧವನ್ನು ಮಾಡುತ್ತೇನೆ. ಬೆಳದಿಂಗಳನ್ನು ತಡೆವ ಮೋಡದಂತೆ, ಕೋಗಿಲೆಯ ಇಂಚರದ ನಡುವೆ ಸುಳಿಯುವ ಕಾಕಸ್ವರದಂತೆ ಯಾವುದೋ ವ್ಯಾಕುಲ ಬೇಡವೆಂದರೂ ನನ್ನ ಮನಸ್ಸನ್ನೇಕೆ ಕಾಡುತ್ತಿದೆ. ಶುಭ ಸಾಗರವನ್ನು ಯಾವ ಅಶುಭದ ಹೊಳೆ ಸಮೀಪಿಸುತ್ತಿದೆ. ದೇವರ ಕೃಪೆಯೇ ಆ ಅಶುಭದ ನದಿ ಶುಭ ಸಾಗರವನ್ನು ಸೇರದಂತೆ ತಡೆಯಬೇಕು.
ಸೀತೆ, ಮಂಗಳವಾಗಲಿ. ಸೀತೆ, ನಿನ್ನ ಪ್ರಾರ್ಥನೆ ಖಂಡಿತ ಫಲಿಸುತ್ತದೆ. ಪ್ರಾರ್ಥನೆಗಿಂತ ಮಿಗಿಲಾದ ಶಕ್ತಿ ಇಲ್ಲ. ನನ್ನ ಆತಂಕವನ್ನೆಲ್ಲ ಆ ಪ್ರಾರ್ಥನೆಯ ಶಕ್ತಿಯೇ ಪರಿಹರಿಸಬೇಕು. ಕಾಕುಸ್ತ, ನೀನು ನಿಶ್ಚಯವಾಗಿಯೂ ಶಕ್ತನಾಗಿರುವುದಾದರೆ ಶತ್ರುಗಳ ಪಟ್ಟಣವನ್ನು ಜಯಿಸಲು ಸಮರ್ಥವಾದ ಬಾಣವನ್ನು ಹೂಡು. ಹಾಗೇನಾದರೂ ಶರಸಂಧಾನ ಮಾಡಿದ್ದೇ ಆದರೆ ಆ ನಂತರ ನಾನು ನಿನ್ನೊಡನೆ ದ್ವಂದ್ವಯುದ್ಧವನ್ನು ಮಾಡುತ್ತೇನೆ. ಭಾರ್ಗವ, ತಂದೆಯ ವಧೆಯಿಂದ ಉಂಟಾದ ನಿನ್ನ ಕೋಪ ಶಮನಕ್ಕಾಗಿ 21 ಬಾರಿ ಕ್ಷಾತ್ರಕುಲವನ್ನು ನಾಶ ಮಾಡಿದ ನಿನ್ನ ಕಥೆಯನ್ನು ನಾನು ಕೇಳಿರುವೆ. ಕೋಪ ಶಮನಕ್ಕೆ ಶೂರರು ಮಾಡಬೇಕಾದ ಕಾರ್ಯವನ್ನು ನೀನು ಮಾಡಿರುವೆ. ಆದರೆ ಅಶಕ್ತರನ್ನು, ಬಲಹೀನರನ್ನು ಮಾತನಾಡಿಸುವಂತೆ ಕ್ಷಾತ್ರ ಧರ್ಮದಲ್ಲಿ ನಿಯುಕ್ತನಾಗಿರುವ ನನ್ನನ್ನು ಕ್ಷಾತ್ರ ಧರ್ಮಂ ಪುರಸ್ಕೃತ್ಯ ಮುಂತಾಗಿ ಮಾತನಾಡಿ ನನಗೆ ಅಪಮಾನವನ್ನು ಮಾಡಿದೆ. ಈ ನಿಂದನೆ ನಾನು ಸಹಿಸಲಾರೆ. ನನ್ನ ಕ್ಷಾತ್ರ ತೇಜಸ್ಸನ್ನು, ನನ್ನ ಪರಾಕ್ರಮವನ್ನು ಈಗಲೇ ಕಾಣುವೆ. ಫಲೆ ಫಲೆ, ಕ್ಷತ್ರಿಯನಾಗಿ ನಿನ್ನ ಪರಾಕ್ರಮಕ್ಕೆ ತಕ್ಕ ಮಾತನ್ನೇ ಆಡಿರುವೆ. ಆದರೀಗ ನಿನ್ನ ಶೌರ್ಯವನ್ನು ಮಾತಿನಲ್ಲಿ ತೋರಬೇಡ, ಕಾರ್ಯದಲ್ಲಿ ತೋರು. ತೆಗೆದುಕೋ. ಭಾರ್ಗವ, ನೀನು ಹೇಳಿದಂತೆಯೇ ಈ ವೈಷ್ಣವ ಧನುಸ್ಸಿಗೆ ಬಾಣವನ್ನು ಹೂಡಿ ಇದನ್ನು ಪ್ರಯೋಗಿಸುವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನನ್ನ ಪ್ರಶ್ನೆಗೆ ನೀನು ಉತ್ತರಿಸಲೇಬೇಕು. ನೀನು ಒಬ್ಬ ಬ್ರಾಹ್ಮಣನಾಗಿರುವೆ. ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾದ ವಿಶ್ವಾಮಿತ್ರರ ಭಗಿನಿಯಾದ ಸತ್ಯವತಿಯ ಪೌತ್ರನಾಗಿರುವೆ. ಇವೆರಡು ಕಾರಣಗಳಿಂದಾಗಿ ನೀನು ನನಗೆ ಪೂಜ್ಯನಾಗಿರುವೆ. ಆದುದರಿಂದ ಪ್ರಾಣವನ್ನೇ ತೆಗೆಯುವ ಸಾಮರ್ಥ್ಯವುಳ್ಳ ಈ ಬಾಣವನ್ನು ನಿನ್ನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ. ಆದರೆ ಒಮ್ಮೆ ಬಿಲ್ಲಿಗೆ ಬಾಣವನ್ನು ಹೂಡಿದರೆ ಇದನ್ನು ಕೆಳಗೆ ಇಳಿಸುವುದು ಅಸಾಧ್ಯ. ನಿನ್ನ ತಪೋಬಲದಿಂದ ಸಾಧಿಸಿರುವ ಎಲ್ಲಿಯಾದರೂ ಕ್ಷಣ ಮಾತ್ರದಲ್ಲಿ ಹೋಗುವ ನಿನ್ನ ಶಕ್ತಿಯನ್ನು ನಾನು ನಾಶ ಮಾಡುತ್ತೇನೆ, ಅಥವಾ ಅಪ್ರತಿಮವಾದ ಲೋಕವನ್ನು ಪಡೆಯಲು ಸಾಧಕವಾದ ನಿನ್ನ ತಪಫಲವನ್ನು ನಾನು ವಿನಾಶಗೊಳಿಸುತ್ತೇನೆ. ಇವೆರಡರಲ್ಲಿ ಯಾವುದನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ನೀನು ನಿರ್ಧರಿಸಿ ನನಗೆ ಕೂಡಲೇ ತಿಳಿಸು. ಆದರೆ ದಿವ್ಯವಾದ ಶತ್ರುಗಳ ದರ್ಪಧ್ವಂಸಕವಾದ ವೈಷ್ಣವ ಧನುಸ್ಸಿನಿಂದ ತೆರಳುವ ಈ ಬಾಣವು ಗುರಿಯನ್ನು ಭೇದಿಸದೆ ಕೆಳಗೆ ವ್ಯರ್ಥವಾಗಿ ಬೀಳಲಾರದು. ರಾಮಚಂದ್ರ, ಮಹಾವೀರ, ನೀನು ಈ ವೈಷ್ಣವ ಧನಸ್ಸನ್ನು ಎದೆಯೇರಿಸಿ ನೀನೇ ವಿಷ್ಣು ಸ್ವರೂಪ ಎಂದು ತೋರಿಸಿದೆ. ನಾನು ಭೂಮಿಯನ್ನು ದಾನ ಮಾಡಿದ ಮೇಲೆ ಭೂಮಿಯಲ್ಲಿ ರಾತ್ರಿಯ ಕಾಲದಲ್ಲಿ ವಾಸ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಅದಕ್ಕಾಗಿ ಭೂಮಿಯಿಂದ ಆಚೆ ಇರುವ ಮಹೇಂದ್ರ ಪರ್ವತಕ್ಕೆ ಹೋಗಬೇಕು. ಅದಕ್ಕೆ ಬೇಕಾದ ಮನೋವೇಗದಲ್ಲಿ ಧಾವಿಸುವ ಶಕ್ತಿಯನ್ನು ನೀನು ನಾಶ ಮಾಡಬೇಡ. ನನ್ನ ತಪೋಬಲದ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಈ ವೈಷ್ಣವ ಧನಸ್ಸಿನಲ್ಲಿ ಬಾಣ ಪ್ರಯೋಗ ಮಾಡಿದ ನಿನ್ನನ್ನು ಜನ್ಮ ಮೃತ್ಯು ಜರಾರಹಿತನೆಂದು ಸುರೇಶ್ವರಾದ ಶ್ರೀ ವಿಷ್ಣು ಎಂದು ತಿಳಿಯುತ್ತೇನೆ.
ಕೂಡಲೇ ನನ್ನ ಪುಣ್ಯ ರಾಶಿಯ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಕ್ಷಣಾರ್ಧದಲ್ಲಿ ನಾನು ಭೂಮಿಯಿಂದ ಆಚೆ ಇರುವ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ. ಸಹೋದರರಿಗೆ ನಮೋ ನಮಃ. ಬಾ ಸೋದರಿ ಶೂರ್ಪನಖಿ, ಕುಳಿತುಕೋ. ನೀನು ಲೋಕ ಸಂಚಾರಕ್ಕೆ ಹೋದ ನಂತರ ಮಧ್ಯೆ ಒಮ್ಮೆ ಬಂದು ಹೋದೆಯಂತೆ? ಹೌದು ಅಗ್ರಜ, ನಾನು ವಿವಾಹವಾಗಲು ನನಗೆ ಇಷ್ಟವಾದಂತಹ ವರನನ್ನು ನಾನೇ ಹುಡುಕಿಕೊಂಡಿದ್ದೇನೆ ಎಂದು ತಿಳಿಸಲು ಬಂದಿದ್ದೆ. ಅವನೊಬ್ಬ ಯಕ್ಷ, ಅವನನ್ನು ವಿವಾಹವಾಗುವುದು ಸೂಕ್ತವಲ್ಲ ಎಂದು ನಾನು ಹೇಳಿದೆ. ಹೌದು ಅಗ್ರಜ, ಸೂಕ್ತವಲ್ಲವೆಂದು ವಿಭೀಷಣ ಹೇಳಿದ್ದ. ನೀನು ಇರಲಿಲ್ಲ. ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮಗ್ಯಾರಿಗೂ ಕಾಯದೆ ನನಗೆ ಇಷ್ಟವಾದ ವರನನ್ನು ನಾನೇ ಗಂಧರ್ವ ರೀತಿಯಲ್ಲಿ ವಿವಾಹವಾಗಿ ಬಿಟ್ಟೆ. ಭಲೆ ಸೋದರಿ ಭಲೆ. ಈ ರಾವಣನ ಸೋದರಿಯಾಗಿ ನೀನು ಸರಿಯಾದ ನಿರ್ಧಾರವನ್ನೇ ಮಾಡಿರುವೆ. ನೀನು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ನಿನಗಿಷ್ಟವಾದ ವರನನ್ನು ವರಿಸಿದ್ದಕ್ಕಾಗಿ ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ನಿನಗೆ ಬಹು ಅಮೂಲ್ಯವಾದ ಉಡುಗೊರೆಗಳನ್ನು ಕೊಡುತ್ತೇನೆ. ಅಗ್ರಜ, ಶೂರ್ಪನಖಿ ಯಕ್ಷನನ್ನು ನಮಗ್ಯಾರಿಗೂ ತಿಳಿಸದೆ ವಿವಾಹವಾಗಿ ಬಂದಿದ್ದಾಳೆ. ಯಕ್ಷನನ್ನು ವಿವಾಹವಾಗಿರುವುದರಿಂದ ಆಗಬಹುದಾದ ಅಪಾಯಗಳಿಗೆ ನನ್ನ ಎಚ್ಚರಿಕೆಯನ್ನು ನೀನು ಲಕ್ಷಿಸುತ್ತಲೇ ಇಲ್ಲ. ವಿಭೀಷಣ, ನಿನಗೆ ನಮ್ಮ ಮೇಲೆ ಆತ್ಮವಿಶ್ವಾಸವೇ ಇಲ್ಲ. ನೀನು ನಮ್ಮನ್ನು ದುರ್ಬಲರಂತೆ ಭಾವಿಸುತ್ತೀಯ. ಶೂರ್ಪನಖಿಗೆ ನಾವು ಮಾಡಬೇಕಾದ ವಿವಾಹವನ್ನು ಅವಳೇ ಮಾಡಿಕೊಂಡು ಬಂದಳಲ್ಲ ಎಂದು ಸಂತಸ ಪಡು. ಇನ್ನು ಆ ಯಕ್ಷ ಕುಲದವರ ಬಗ್ಗೆ ನಡೆಯುವ ಸಮರದ ವಿಚಾರವೇ ಬೇರೆ, ನನ್ನ ಸೋದರಿಯ ಪ್ರೇಮ ವಿವಾಹದ ವಿಚಾರವೇ ಬೇರೆ. ಸರಿಯಾಗಿ ಹೇಳಿದೆ ಅಗ್ರಜ. ನನ್ನ ಪತಿಯಾದ ಯಕ್ಷನಿಗೆ ನನ್ನ ಮೇಲೆ ಪ್ರೇಮವಿದೆ. ನೀನು ನನ್ನ ಸಹೋದರನೆಂದು ನಿನ್ನ ಮೇಲೂ ಅಪಾರವಾದ ಗೌರವವಿದೆ. ಸಾಕು ಸೋದರಿ, ಇಷ್ಟು ಸಾಕು. ನೀನು ಅವನನ್ನೇಕೆ ಕರೆತರಲಿಲ್ಲ? ಅವನಿಗೂ ಅಪಾರವಾದ ಉಡುಗೊರೆಗಳನ್ನು ಕೊಡುತ್ತಿದ್ದೆ. ನಮ್ಮ ವಿವಾಹವನ್ನು ನೀನು ಒಪ್ಪುತ್ತೀಯೋ ಇಲ್ಲವೋ, ನನ್ನ ಪತಿಗೆ ಅವಮಾನವಾದರೆ ಎಂದು ಶಂಕಿಸಿ ನಾನೊಬ್ಬಳೇ ಬಂದೆ. ಶಂಕಿಸಬೇಡ ಶೂರ್ಪನಖಿ, ನಿನಗೆ ಪ್ರಿಯನಾದವನು ನನಗೂ ಪ್ರಿಯನೇ. ನೀನು ಯಾವಾಗ ಕರೆದುಕೊಂಡು ಬಂದರೂ ಏ ರಾವಣನ ಸ್ವಾಗತ ನಿನ್ನ ಪತಿಗೆ ಇದ್ದೇ ಇರುತ್ತದೆ. ಆಗಲಿ ಅಗ್ರಜ, ಮತ್ತೊಮ್ಮೆ ಬಂದಾಗ ಖಂಡಿತ ಅವರನ್ನು ಕರೆದುಕೊಂಡು ಬರುವೆ. ಯಾರೂ ಒಪ್ಪಲಿ ಬಿಡಲಿ, ಸದ್ಯ ನೀನು ನಮ್ಮ ವಿವಾಹವನ್ನು ಒಪ್ಪಿದೆಯಲ್ಲ, ನನಗೆ ಅದೇ ಆನಂದ, ಪರಮಾನಂದ. ಈ ವೈಷ್ಣವ ಧನಸ್ಸಿನಲ್ಲಿ ಬಾಣ ಪ್ರಯೋಗ ಮಾಡಿದ ನಿನ್ನನ್ನು ಜನ್ಮ ಮೃತ್ಯು ಜರಾರಹಿತನೆಂದು ಸುರೇಶ್ವರಾದ ಶ್ರೀ ವಿಷ್ಣು ಎಂದು ತಿಳಿಯುತ್ತೇನೆ. ಕೂಡಲೇ ನನ್ನ ಪುಣ್ಯ ರಾಶಿಯ ಮೇಲೆ ನಿನ್ನ ಬಾಣವನ್ನು ಪ್ರಯೋಗಿಸು. ಕ್ಷಣಾರ್ಧದಲ್ಲಿ ನಾನು ಭೂಮಿಯಿಂದ ಆಚೆ ಇರುವ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ. ದಾಶರಥಿ ಪುತ್ರ, ನೀನು ಅಜೇಯ, ನಿನಗೆ ಮಂಗಳವಾಗಲಿ. ದಶರಥ ಪುತ್ರ ರಾಮನಿಗೆ, 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 ದಶರಥ ಪುತ್ರ ರಾಮನಿಗೆ. ರಾಮಚಂದ್ರ,
ಪರಶುರಾಮನಿಂದ ಆಗುತ್ತಿದ್ದ ಆತಂಕವನ್ನು ನೀನು ಶಾಶ್ವತವಾಗಿ ಪರಿಹಾರ ಮಾಡಿದೆ. ಈಗ ನಿನ್ನ ತಂದೆಯವರನ್ನು ಎಚ್ಚರಗೊಳಿಸಿ. ತಂದೆಯವರೇ, ತಂದೆಯವರೇ, ರಾಮಚಂದ್ರ, ಪರಶುರಾಮನಲ್ಲಿ ನೀನವರೊಡನೆ ದ್ವಂದ್ವ ಯುದ್ಧವನ್ನು ಮಾಡಲಿಲ್ಲವೇ? ಇಲ್ಲ ತಂದೆ. ಆತನು ಕೊಟ್ಟ ವೈಷ್ಣವ ಧನಸ್ಸಿನಿಂದಲೇ ಆತನ ತಪಶಕ್ತಿ ಎಲ್ಲವೂ ಕಳೆದು ಬಿಟ್ಟೆ. ನನಗೆ ಮಂಗಳವಾಗಲಿ ಎಂದು ಹೇಳಿ ಅವರು ಮಹೇಂದ್ರ ಪರ್ವತಕ್ಕೆ ತೆರಳಿದರು. ಈಗ ನಾವು ನಿಶ್ಚಿಂತೆಯಾಗಿ ಅಯೋಧ್ಯೆಗೆ ತೆರಳಬಹುದು. ಆಹಾ, ರಾಮಚಂದ್ರ, ನೀನು ಮಹಾಮಹಿಮ. ನಿನ್ನನ್ನು ಪುತ್ರನನ್ನಾಗಿ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ನೀವೆಲ್ಲರೂ ಪತಿಯ ಗ್ರಹಕ್ಕೆ ಒಟ್ಟಿಗೆ ಹೊರಟು ನಿಂತಾಗ ಬಾನಿನಲ್ಲಿ ಚಂದಿರ ನಕ್ಷತ್ರಗಳಿಲ್ಲದೆ ಅದು ಹೇಗೆ ಶೂನ್ಯ ಎನಿಸುತ್ತದೆಯೋ ಹಾಗೆ ಈ ಅರಮನೆಯಲ್ಲಿಯೂ ಎಲ್ಲಿ ಶೂನ್ಯ ಆವರಿಸಿ ಬಿಡುತ್ತದೋ ಎಂದೆನಿಸುತ್ತಿದೆ. ದೇವಿ, ದೇವಿ, ಏನನ್ನು ಯೋಚಿಸುತ್ತಾ ಕುಳಿತಿರುವೆ? ಪ್ರಭು, ನಿನ್ನೆಯ ತನಕ ನಮ್ಮ ಪುತ್ರಿಯರ ವಿವಾಹ ಸಂಭ್ರಮದಲ್ಲಿ ತೇಲಾಡುತ್ತಿದ್ದ ನಮಗೆ ಇಂದು ಈ ನಿಶ್ಶಬ್ದವನ್ನು ಸಹಿಸಲಾಗುತ್ತಿಲ್ಲ ಪ್ರಭು, ಸಹಿಸಲಾಗುತ್ತಿಲ್ಲ. ಸೀತೆ ಹಾಗೂ ಮಕ್ಕಳೆಲ್ಲರೂ ನಮ್ಮ ಜೊತೆ ಕಳೆದ ಕ್ಷಣಗಳೇ ಕಣ್ಣ ಮುಂದೆ ಸುಳಿದಂತಾಗುತ್ತಿವೆ ಪ್ರಭು, ಸುಳಿದಂತಾಗುತ್ತಿವೆ. ದೇವಿ, ಮಕ್ಕಳು ನಮ್ಮಿಂದ ದೂರವಾದರೆಲ್ಲ ಎಂದು ಯೋಚಿಸುವುದಕ್ಕಿಂತ ಅವರೆಲ್ಲರೂ ಸಕಲ ಸದ್ಗುಣ ಸಂಪನ್ನರಾದ ಪತಿಯರನ್ನು ಪಡೆದು ಒಂದು ಮಹಾವಂಶವನ್ನೇ ಬೆಳಗಲು ಹೊರಟರಲ್ಲ ಎಂದು ಆನಂದ ಪಡಬೇಕು ದೇವಿ, ಆನಂದ ಪಡಬೇಕು. ಇದೇನಿದು ಪ್ರಭು, ಆನಂದ ಪಡಬೇಕು ಎಂದು ನನಗೆ ಹೇಳಿದ ನಿಮ್ಮ ಕಣ್ಣುಗಳಲ್ಲೇ ಇದು ಕಣ್ಣೀರಲ್ಲ ದೇವಿ, ಆನಂದ ಬಾಷ್ಪ, ಆನಂದ ಬಾಷ್ಪ. ನಮ್ಮ ಪುತ್ರಿಯರು ರಘುವಂಶದ ಸೊಸೆಯಂದಿರಾಗಿ ತೆರಳುತ್ತಾರೆಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಇಂತಹ ಅನಿರೀಕ್ಷಿತ ಮಹೋನ್ನತ ಕಲ್ಯಾಣವೊಂದು ನೆರವೇರಿರುವುದು ನನಗೀಗಲೂ ಕನಸು, ಕಲ್ಪನೆಯೋ ಕಥೆಯೋ ಎಂದೆನಿಸುತ್ತಿದೆ. ನಮ್ಮಿಂದ ಇಂತಹ ಮಹೋನ್ನತ ಕಲ್ಯಾಣವನ್ನು ನೆರವೇರಲ್ಪಟ್ಟಿರುವುದು ಆಶ್ಚರ್ಯವೆನಿಸುತ್ತಿದೆ, ಆಶ್ಚರ್ಯವೆನಿಸುತ್ತಿದೆ. ಆದರೆ ಅದು ಒಂದು ಕ್ಷಣ ಮಾತ್ರ. ಸೀತೆ ಊರ್ಮಿಳೆಯರಿಲ್ಲದ ಈ ಮಿಥಿಲಾ ಅರಮನೆ ಶೂನ್ಯವಾಯಿತೇನೋ ಎಂದು ಭಾಸವಾಗುತ್ತಿದೆ ದೇವಿ, ಭಾಸವಾಗುತ್ತಿದೆ.
ಹೌದು ಪ್ರಭು. ಕಣ್ಣು ತೆರೆದರೆ ಮಾತೆ ಮಾತೆ ಎಂದು ನನ್ನ ಹತ್ತಿರ ಸುಗಂಧ ಪವನದಂತೆ ಸುಳಿದಾಡುತ್ತಾ, ಕೋಗಿಲೆಯ ಇಂಚರದಂತೆ ಮಧುರವಾದ ಮಾತುಗಳನ್ನಾಡುತ್ತಾ, ಮಾತಾಶ್ರೀ. ಸೀತೆ ಮಗಳೇ, ನಾನೆಂದಾದರೂ ಊರ್ಮಿಳೆಗೆ ತೋರಿದ ಪ್ರೀತಿಗಿಂತ ಕಡಿಮೆ ಪ್ರೀತಿಯನ್ನು ನಿನಗೆ ತೋರಿದ್ದೇನೆಯೇ? ಮಾತಾಶ್ರೀ, ಹಾಗೆ ಹೇಳಿದವರು ನಿಮ್ಮ ಒಳ್ಳೆಯ ಗುಣದ ಅರಿವಿಲ್ಲದವರು. ಅಂತಹ ಮಾತಿಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ನಾನೆಂದು ನಿನ್ನ ವಿಷಯದಲ್ಲಿ ಪಕ್ಷಪಾತ ಮಾಡಿಲ್ಲ ಅಲ್ಲವೇ? ಇಲ್ಲ ಮಾತಾಶ್ರೀ, ಇಲ್ಲ. ನೀವು ನನ್ನನ್ನು ಹಿರಿಯ ಮಗಳೆಂದು ಭಾವಿಸಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದರೂ ಇಷ್ಟೊಂದು ಪ್ರೀತಿಯನ್ನು ಪಡೆಯುತ್ತಿದ್ದೇನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನೇ ಪಡೆದಿದ್ದೇನೆ. ಸೀತೆ, ನಿನ್ನ ಮಾತುಗಳು ಬಿಸಿಲಿನಲ್ಲಿ ಬೆಂದವಳಿಗೆ ತಂಪೆರೆಯುತ್ತಿವೆ. ಹಂಸದಂತೆ ನಡೆದಾಡುತ್ತಾ, ಬೆಳದಿಂಗಳ ನಗುವನ್ನು ಚೆಲ್ಲುತ್ತಾ, ಆ ತಾರೆಗಳಂತೆ ಕಂಗೊಳಿಸುತ್ತಿದ್ದ ನಮ್ಮ ಮಕ್ಕಳು ಈಗ ಕನಸು ಎಂಬ ಸತ್ಯ ಅರಿವಾದೊಡನೆ ನನ್ನಲ್ಲಿ ಶೂನ್ಯ ಆವರಿಸಿದಂತಾಗುತ್ತಿದೆ ಪ್ರಭು, ಶೂನ್ಯ ಆವರಿಸಿದಂತಾಗುತ್ತಿದೆ. ಹೌದು, ನಿನ್ನ ಅನುಭವವೇ ನನಗೂ ಹಾಗೆ. ಆದರೆ ನಿನ್ನಷ್ಟು ಸುಲಭವಾಗಿ ಹೇಳಿ ನನ್ನ ಹೃದಯವನ್ನು ಹಗುರಾಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನಾನು ಮಹಾರಾಜ ತನಗೆ ಬರುವ ಭಾವನೆಗಳನ್ನೆಲ್ಲ ಬಯಲಾಗಿಸುವಷ್ಟು ಸ್ವತಂತ್ರದಲ್ಲ ದೇವಿ, ಸ್ವತಂತ್ರದಲ್ಲ. ಮಹಾರಾಜ, ನವ ದಂಪತಿಗಳೇ, ಒಂದು ಕುಲದ ಹಿರಿಮೆಯನ್ನು ಸಾರುವ ಒಂದು ಮಹಾನ್ ಮಂಗಳ ಕಾರ್ಯ ನಡೆದಾಗ ಅದನ್ನು ಆಶೀರ್ವದಿಸುವುದು, ಕುಲದೈವವನ್ನು ಪ್ರಾರ್ಥಿಸುವುದು ಕುಲದ ಸತ್ಪರಂಪರೆ. ಆದ್ದರಿಂದ ನೀವು ನಿಮ್ಮ ಕುಲದೈವವಾದ ಆದಿತ್ಯನನ್ನು ಪ್ರಾರ್ಥಿಸಿ. सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवा
ಶಿಶಿರಸ್ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೇಹ ಪುತ್ರಃ ಶಂಖಃ ಶಿಶಿರನಾಶನಃ ಹರಿದಶ್ವಃ ಸಹಸ್ರಾರ್ಚುಃ ಸಪ್ತ ಸಪ್ತರೀಚಿಮಾನ್ ತಿಮಿರೋನ್ಮಥನಃ ಶಂಭು ತ್ವಷ್ಠಾ ಮಾರ್ತಾಂಡ ಅಂಶುಮಾನ್. ಗುರುಭ್ಯೋ ನಮಃ. ಮಹಾರಾಜ ಸುಖೀ ಭವ. ದಯಮಾಡಿ ಆಸೀನರಾಗಿ ಗುರುವರಿ. ಗುರುವರಿಯ, ಇಂದು ಕೆಲವು ಕಾಲ ತಮ್ಮ ಹಿತವಚನಗಳನ್ನು ಕೇಳುತ್ತಾ ನಮ್ಮ ಮನಸ್ಸನ್ನು ಹಗುರಾಗಿಸಿಕೊಳ್ಳಬೇಕೆಂದು ಆಲೋಚಿಸುತ್ತಿರುವಂತೆ ತಾವು ಆಗಮಿಸಿದ್ದು ಕತ್ತಲಲ್ಲಿ ಕಂಗೆಟ್ಟವನ ಎದುರು ನಂದಾದೀಪವನ್ನು ಹಿಡಿದು ಬಂದಂತಿದೆ. ಹೌದು ಗುರುವರ್ಯ, ನಮ್ಮ ಮಕ್ಕಳ ವಿವಾಹ ನಡೆಯುತ್ತಿದ್ದಾಗ ನಮ್ಮ ಮನಸ್ಸಿಗೆ ಆಗುತ್ತಿದ್ದ ಸಂತೋಷವನ್ನು ವರ್ಣಿಸಲು ಪದಗಳೇ ಇಲ್ಲವೇನೋ ಎನಿಸುತ್ತಿತ್ತು. ಆದರೆ ಮಕ್ಕಳೆಲ್ಲ ಹೊರಟು ನಿಂತಾಗ ಒಂದೆಡೆ ಆನಂದ, ಇನ್ನೊಂದೆಡೆ ವಿಯೋಗದ ದುಃಖ. ಈ ಎರಡೂ ಭಾವನೆಗಳು ಅನುಭವಿಸಿದವನಿಗೆ ಮಾತ್ರ ಅರ್ಥವಾಗಲು ಸಾಧ್ಯ ಎನಿಸಿತು. ಆದರೀಗ ಮಕ್ಕಳೆಲ್ಲರೂ ಹೋದ ಮೇಲೆ ಏನೋ ಒಂದು ರೀತಿಯ ಶೂನ್ಯ ಆವರಿಸಿದಂತಾಗಿ ಮನಸ್ಸಿಗೆ ಯಾವುದೂ ಬೇಡ ಎನಿಸುತ್ತಿದೆ. ಮಕ್ಕಳೊಡನೆ ಕಳೆದ ಕ್ಷಣಗಳೇ ನೆನಪಾಗಿ ಮನಸ್ಸನ್ನು ಕಾಡುತ್ತಿವೆ. ನೀವೇ ಹೇಳಿ ಗುರುಗಳೇ, ಇಂತಹ ಪರಿಸ್ಥಿತಿಯಲ್ಲಿ ಎಷ್ಟು ಕಾಲ ಇರಲು ಸಾಧ್ಯ? ಹಾಗೆ ಇರುವುದು ಎಷ್ಟರ ಮಟ್ಟಿಗೆ ಸರಿ? ರಾಜದಂಪತಿಗಳೇ, ವಿವಾಹದ ನಂತರ ಕನ್ಯಾಪಿತೃಗಳು ಇಂಥ ಭಾವನೆಯನ್ನು ಅನುಭವಿಸುವುದು ಸಹಜ. ಆದರೆ ಈ ಭಾವನೆಗಳನ್ನು ಮೀರಿ ಸತ್ಯವನ್ನು ಯೋಚಿಸಿದಾಗ, ಕರ್ತವ್ಯವನ್ನು ಅವಲೋಕಿಸಿದಾಗ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನವನ್ನು ತಂದುಕೊಳ್ಳುವಿರಿ. ಕನ್ಯೆ ವಿವಾಹ ಮಾಡುವುದು, ಪತಿಗ್ರಹಕ್ಕೆ ಕಳುಹಿಸುವುದು ಕರ್ತವ್ಯ ಮತ್ತು ಧರ್ಮ. ಅದರ ಪರಿಪಾಲನೆ ನಿಮ್ಮಿಂದ ಆಗಿದೆ. ಹೆಣ್ಣು ಮಕ್ಕಳಿಗೆ ಸದ್ಗುಣವಂತನಾದ ಗಂಡನ್ನು ಹುಡುಕಿ ವಿವಾಹ ಮಾಡುವುದರ ಉದ್ದೇಶ ಮತ್ತೊಂದು ವಂಶವನ್ನು ಬೆಳೆಸುವುದೇ ಎನ್ನುವುದಲ್ಲವೇ? ಅಂತಹ ಪುಣ್ಯ ಕಾರ್ಯ ನಿಮ್ಮಿಂದ ಆಗಿದೆ. ನಿಮ್ಮ ಕರ್ತವ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ ತೃಪ್ತಿ ಮತ್ತು ಹೆಮ್ಮೆಯನ್ನು ನೀವು ತಾಳಿದರೆ ನಿಮ್ಮನ್ನು ಆವರಿಸಿರುವ ಶೂನ್ಯ ಭಾವನೆ ಪರಿಹಾರವಾಗುತ್ತದೆ. ನಿಜ ಮುನೀಂದ್ರ, ನಿಜ. ತಾವು ಹೇಳಿದಂತೆ ಆನಂದ ಹಾಗೂ ತೃಪ್ತಿಯನ್ನು ಪಡೆದು ಮುಂದೆ ಪಡೆಯಬೇಕಾದ ಸದ್ಗತಿಯನ್ನು ಹೊಂದಲು ಸಾಧನೆಯ ಮಾರ್ಗವನ್ನು ಹುಡುಕಬೇಕು. ಗುರುವರ್ಯ, ಅಂತಹ ಸಾಧನೆಯ ದಾರಿಯನ್ನು ಗುರುಗಳಾದ ತಾವೇ ನಮಗೆ ತೋರಿಸಬೇಕು. ಅಗತ್ಯವಾಗಿ ಸೂಕ್ತ ಕಾಲ ಹಾಗೂ ಸಂದರ್ಭವನ್ನು ಅನುಸರಿಸಿ ಸಾಧನೆಯ ದೀಕ್ಷೆಯನ್ನು ನೀವು ಹೊಂದುವಿರಿ. ನಾನಿನ್ನು ಬರುತ್ತೇನೆ. ಸುಖೀ ಭವ, ಸುಖೀ ಭವ.
ನನ್ನನ್ನು ಬರ ಹೇಳಿದ್ಯಾ? ಬಾ, ಕುಳಿತು. ಸಹೋದರ ವಿಭೀಷಣ, ನಿನಗೆ ಒಂದು ಶುಭ ಸಮಾಚಾರವನ್ನು ಹೇಳಲು ನಾನಿಲ್ಲಿಗೆ ಕರೆಸಿದೆ. ಈ ಲಂಕೆಯಲ್ಲಿ ಶುಭ ಸಮಾಚಾರವನ್ನು ಕೇಳಿ ಬಹಳ ದಿನಗಳೇ ಆಗಿ ಹೋದವು. ಆದ್ದರಿಂದ ಶುಭ ಸಮಾಚಾರವನ್ನು ಕೇಳಲು ಕಾತುರನಾಗಿದ್ದೇನೆ. ದಯಮಾಡಿ ತಿಳಿಸು. ಸೋದರಿ ಶೂರ್ಪನಖಿ, ಈ ವಿಚಾರವನ್ನು ನಾನೇ ತಿಳಿಸಲೋ ಅಥವಾ ನೀನೇ ತಿಳಿಸುತ್ತೀಯೋ? ಅದಕ್ಕೇನಂತೆ, ನಾನೇ ತಿಳಿಸುವೆ. ಸಹೋದರ ವಿಭೀಷಣ, ನೀವಿಬ್ಬರು ಸೋದರ ಮಾವನಾಗುತ್ತಿದ್ದೀರಾ. ಕೇಳಿದೆಯಾ ವಿಭೀಷಣ? ನಮ್ಮ ಸೋದರಿ ತಾಯಿಯಾಗುತ್ತಿದ್ದಾಳೆ. ಬಹಳ ಸಂತೋಷ, ಬಹಳ ಸಂತೋಷ. ಸೋದರಿ, ಉತ್ತಮ ಗುಣದ ಮಗುವನ್ನು ಹೆತ್ತು ಧನ್ಯಳಾಗು. ಸೋದರಿ, ನನ್ನಂತಹ ಪರಾಕ್ರಮಶಾಲಿಯಾದ ಮಗುವಿಗೆ ಜನ್ಮವಿತ್ತು ಮಹಾ ತಾಯಿಯಾಗು. ಈ ಶುಭ ಸಂದೇಶದ ಸಂದರ್ಭದಲ್ಲಾದರೂ ನಿನ್ನ ಪತಿಯ ದರ್ಶನ ಆಗುತ್ತದೆ ಎಂದು ನಾನು ತಿಳಿದಿದ್ದೆ. ಆದರೆ ನಿನ್ನ ಪತಿಯು ಬಂದ ಹಾಗೆ ಕಾಣುತ್ತಿಲ್ಲ. ಹೌದು, ಅವರು ಬರಲಾಗಲಿಲ್ಲ. ಈ ಸಂತೋಷದ ವಿಷಯ ತಿಳಿದ ಕೂಡಲೇ ಅವರು ಸಂಭ್ರಮದ ತಯಾರಿಯಲ್ಲಿದ್ದಾರೆ. ನನಗೆ ನಿಮ್ಮಿಬ್ಬರಿಗೂ ಕೂಡಲೇ ಈ ವಿಷಯವನ್ನ ತಿಳಿಸಬೇಕು ಎನ್ನಿಸಿತು. ನಾನು ಬಂದು ಬಿಟ್ಟೆ. ಸೋದರಿ, ನಿನಗೆ ಮಗುವಾದ ಮೇಲೆ ನಿನ್ನ ಪತಿಯು ಇಲ್ಲಿಗೆ ಬಂದೇ ಬರುತ್ತಾನೆ. ಆಗ ಅವರಿಗೆ ಉಪಚಾರ ಉಡುಗೊರೆಗಳನ್ನು ನೀಡಿದರಾಯಿತು. ಈಗ ನೀನು ನಿಶ್ಚಿಂತೆಯಿಂದ ನಿನ್ನ ಮಗುವಿಗೆ ಈ ಲಂಕೆಯಲ್ಲೇ ಜನ್ಮ ನೀಡು. ಮೊದಲ ಮಗು ತವರಿನಲ್ಲಿಯೇ ಜನಿಸಲಿ. ಆಗಲಿ, ಹಾಗೆ ಆಗಲಿ. ನಾನು ಯೋಚಿಸಿ ನಿರ್ಧರಿಸುತ್ತೇನೆ. ನಾನು ಇಲ್ಲೇ ಇದ್ದರೆ ನನ್ನ ಮಗುವಿಗೆ ನಿಮ್ಮಂತ ಸಹೋದರರ ಗುಣಗಳು ಬಂದು ಆತನು ಜಗದ್ವಿಖ್ಯಾತಿ ಆಗುತ್ತಾನೆ ಎನಿಸುತ್ತಿದೆ. ಹಾಗೆ ಜಗದ್ವಿಖ್ಯಾತನಾಗಬೇಕಾದರೆ ಅವನಿಗೆ ನನ್ನ ಗುಣಗಳು ಬರಬೇಕು. ಈ ವಿಭೀಷಣನ ಗುಣವೇನಾದರೂ ಬಂದರೆ ಬರೀ ಒಣ ಮಾತಿನಿಂದ ಬುದ್ಧಿ ಹೇಳುತ್ತಾ ಜನರಿಗೆ ಬೇಸರ ತರಿಸುವ ಮಗುವಾಗಿ ಬಿಡುತ್ತಾನೆ. ಇನ್ನು ಆ ಕುಂಭಕರ್ಣನ ಗುಣ ಬಂದರೆ ಸದಾ ನಿದ್ದೆ ಮಾಡುವ ಮಗುವಾಗಿ ಬಿಡುತ್ತಾನೆ. ಈ ಬುದ್ಧಿ ನಿದ್ದೆಗಳ ಹಂಗಿಲ್ಲದೆ ಪ್ರಚಂಡ ಪೌರುಷದಿಂದ ಪರಮ ಸುಖವನ್ನು ಅನುಭವಿಸುತ್ತಿರುವವನು ಈ ರಾವಣನೊಬ್ಬನೇ. ಹೌದು, ನಿನ್ನ ಮಾತು ನಿಜ. ನನ್ನ ಮಗನಿಗೆ ನಿನ್ನ ಗುಣಗಳೇ ಬರಲಿ. ಸೂರ್ಯವಂಶದ ನೂತನ ರಾಜ ದಂಪತಿಗಳೇ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳು ಹಾಗೂ ಸಾಧನೆಯ ಹಾದಿಯು ನಿಮ್ಮ ಜೀವನದ ಆದರ್ಶಗಳಿಂದ ಸಕಲ ಸಜ್ಜನರಿಗೂ ಸಿಗುವಂತಾಗಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಮಂಗಳವಾರ ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ, ಶುಭವಾಗಲಿ. ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿರುವ ಮದುಮಕ್ಕಳಿಗೆ ನಿಮ್ಮೆಲ್ಲ ಸದ್ಗುಣಗಳಿಂದ ನಮ್ಮನ್ನು ಸಂತೋಷಪಡಿಸಿರುವಿರಿ. ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುವುದರೊಂದಿಗೆ ನಮ್ಮ ಕುಲದ ಕೀರ್ತಿಯನ್ನು ಆಚಂದ್ರಾರ್ಕವಾಗುವಂತೆ ಮಾಡಿದೆ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ, ಶುಭವಾಗಲಿ. ಸಕಲ ಸದ್ಗುಣಗಳಿಂದ ರೂಪ, ಯೌವನ,
ಸಂಪತ್ತುಗಳಿಂದ ಸತಿಪತಿಯರಾಗಿರುವ ನಿಮ್ಮನ್ನು ನೋಡುವುದೇ ಮಹದಾನಂದ. ನಿಮ್ಮ ಮುಂದಿನ ಜೀವನದ ಕ್ಷಣಗಳು ಹೀಗೆ ಸುಖಮಯವಾಗಿರಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಸುಖವೇ ಇರಲಿ, ದುಃಖವೇ ಇರಲಿ, ಅವೆಲ್ಲವೂ ನಿಮ್ಮ ಪರಸ್ಪರ ಪ್ರೀತಿಯನ್ನು ಹೆಚ್ಚಿಸಲಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ. ಶುಭವಾಗಲಿ. ಲೋಕದಲ್ಲಿ ದುರ್ಲಭವಾದ ಸುಖ, ಸಂಪತ್ತು, ಭಾಗ್ಯ ಇದೆಲ್ಲವೂ ನಿಮ್ಮದಾಗಿರುತ್ತೆ. ಹಾಗೆ ವೃದ್ಧಿಸುತ್ತಾ ಹೋಗಿ. ರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನ, ನಿಮಗಾಗಿ 4 ಸುಸಜ್ಜಿತವಾದ ಅಂತಃಪುರಗಳು ಇಲ್ಲಿಯೇ ಸಜ್ಜಾಗಿದೆ. ಇಲ್ಲಿಂದಲೇ ನಿಮ್ಮ ದಾಂಪತ್ಯ ಜೀವನ ಆನಂದವಾಗಿ ಸಾಗಿ ನಮ್ಮ ರಘುವಂಶ ವಿಶ್ವವಿಖ್ಯಾತವಾಗಿ ವಿಸ್ತರಿಸಿ. ವಿಭೀಷಣ, ನನ್ನನ್ನು ಕೆಣಕುವವರು, ವಿರೋಧಿಸುವವರು ಯಾರೇ ಆಗಲಿ, ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಸರ್ವನಾಶ ಮಾಡಿ ನನ್ನ ಸಾಮರ್ಥ್ಯವನ್ನು ತೋರಿಸುತ್ತೇನೆ. ಅಗ್ರಜ, ಸಾವಧಾನದಿಂದ ನನ್ನ ಮಾತು ಕೇಳು. ನಾನು ನಿನಗೆ ಮೊದಲು ಹೇಳಿದ್ದೆ, ನಿನಗೂ ಯಕ್ಷರಿಗೂ ಸಮರ ಸರಸಾಟ ಬಿದ್ದಿದ್ದೆ. ಆದ್ದರಿಂದ ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವಹಿಸುವುದು ಬೇಡವೆಂದು. ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ. ವಿಭೀಷಣ, ನನ್ನ ಪ್ರೀತಿಯ ಸಹೋದರಿಯು ಬಂದು ನಾನು ಯಕ್ಷನನ್ನು ವರಿಸುತ್ತೇನೆ ಎಂದಾಗ ಬೇಡವೆನ್ನುವುದು ವಿವೇಕವಲ್ಲ. ಆಯಿತು, ನೀನು ಹೇಳುವುದನ್ನೇ ಸರಿ ಎನ್ನುತ್ತೇನೆ. ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸಿದ್ದೂ ಆಯಿತು. ಆ ಕಾರಣಕ್ಕಾಗಿ ಅವರೊಡನೆ ಯುದ್ಧ ಮಾಡದಿರುವುದು ವಿವೇಕವಲ್ಲವೇ? ಆ ವಿವೇಕವನ್ನು ನೀನೇಕೆ ಈಗ ಪ್ರದರ್ಶಿಸಬಾರದು? ವಿಭೀಷಣ, ನೀನು ಕೆಲವೊಂದು ಬಾರಿ ಕತ್ತಿಗೆ ಹಗ್ಗ ಹಾಕುತ್ತೀಯೆ, ಬಿಡಿಸಿಕೊಂಡರೆ ಕಾಲಿಗೆ ಹಗ್ಗ ಹಾಕುತ್ತೀಯೆ. ನನ್ನ ಸಹೋದರಿಯು ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದರೂ ನಾನು ಹೇಳಿ ಅಂತ ಸಹಿಸಿಕೊಂಡು ಸುಮ್ಮನಿರುವನೆಂದು ಭಾವಿಸಿ ಅವರು ಮನ ಬಂದಂತೆ ವರ್ತಿಸಿದರೆ ಅದನ್ನು ಸಹಿಸಿಕೊಳ್ಳುವುದು ಅವಿವೇಕವಲ್ಲವೇ? ನನ್ನ ಸೋದರಿಯ ವಿವಾಹದ ವಿಚಾರವೇ ಬೇರೆ, ರಾವಣನ ಯುದ್ಧಾಕಾಂಕ್ಷೆಗಳೇ ಬೇರೆ. ನಾನು ನಿನ್ನ ಯಾವ ಮಾತುಗಳನ್ನು ಕೇಳದೆ ಆ ಯಕ್ಷರು ನನ್ನ ವಿರುದ್ಧ ಧ್ವನಿ ಎತ್ತದಂತೆ ಮಾಡಿ ಬರುತ್ತೇನೆ. ಜೈ ಪರಮೇಶ್ವರ. ಸೀತಾ, ಬಾ ಕುಳಿತು. ಅತ್ತೆಯವರಿಗೆ ಪ್ರಣಾಮಗಳು. ಸೀತೆ, ಇಷ್ಟು ದಿನ ನನ್ನ ಪುತ್ರ ರಾಮಚಂದ್ರ ನನ್ನ ಬಳಿ ಬಂದು ನನಗೆ ನಮಸ್ಕರಿಸಿ ನನ್ನ ಆಶೀರ್ವಾದವನ್ನು ಕೋರುತ್ತಿದ್ದಾಗ ಉಂಟಾಗುತ್ತಿದ್ದ ಆನಂದ, ಅದೇ ವರ್ತನೆಯನ್ನು ನಿನ್ನಲ್ಲಿ ಕಂಡು ಆ ಆನಂದವು ಇಮ್ಮಡಿಯಾಯ್ತಮ್ಮ. ಅತ್ತೆಯವರೇ, ಇಷ್ಟು ಕಾಲ ಮಿಥಿಲೆಯಲ್ಲಿ ನಿತ್ಯ ಮಾತೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಾಗ ಸಿಗುತ್ತಿದ್ದ ಆನಂದ ಹಾಗೂ ಸಂತೋಷ ಈಗ ತಮ್ಮಿಂದ ನನಗಾಗಿದೆ. ಈ ಅನುಗ್ರಹ ನನ್ನ ಪಾಲಿಗೆ ಎಂದೆಂದೂ ತಪ್ಪದಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಸೀತೆ, ನಿನ್ನ ನಯ, ವಿನಯ, ಈ ಎಲ್ಲ ಸದ್ಗುಣಗಳನ್ನು ನೋಡಿದಾಗ ಸೊಸೆಯಿಂದ ಅತ್ತೆ ನಿರೀಕ್ಷಿಸುವಂತಹ ಎಲ್ಲ ಗುಣಗಳು ನಿನ್ನಲ್ಲಿ ಇದೆಯಮ್ಮ. ಪತಿಯ ಗೃಹದಲ್ಲಿ ಎಲ್ಲರ ಪ್ರೀತಿಯನ್ನು, ಮೆಚ್ಚುಗೆಯನ್ನು ಪಡೆಯುತ್ತಿರುವೆ. ಅದಕ್ಕಾಗಿ
ನಾನು ನಿನ್ನನ್ನು ಅಭಿನಂದಿಸುತ್ತೇನೆ. ಅತ್ತೆಯವರೇ, ತಮ್ಮ ಈ ನಂಬಿಕೆಗೆ ಎಂದೂ ಚ್ಯುತಿ ಬರದಂತೆ ತಮಗೆ ಇಷ್ಟವಾಗುವ ಹಾಗೆ ನಡೆದುಕೊಳ್ಳುತ್ತೇನೆ. ಸೀತೆ, ನಿನ್ನಿಂದ ನಮಗಾಗುತ್ತಿರುವ ಆನಂದ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತವರನ್ನು ಬಿಟ್ಟು, ತಂದೆ ತಾಯಿ ಒಡನಾಟವನ್ನು ಬಿಟ್ಟು, ಹೊಸ ದೇಶ, ಹೊಸ ಪರಿಸರ, ಹೊಸ ಜನಗಳ ನಡುವೆ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿರುವೆ. ನಮ್ಮಿಂದಲೂ ನಿನಗೆ ಪ್ರೀತಿ, ಅಭಿಮಾನ ಇವೆಲ್ಲವೂ ಸಿಗಬೇಕು ತಾಯಿ. ಮಿಥಿಲೆಯಲ್ಲಿ ಇದ್ದಂಥ ಮಾತೆ ಇಲ್ಲಿ ಇಲ್ಲವಲ್ಲ ಎಂಬ ಕೊರಗು ನಿನಗೆ ಬರಲೇಬಾರದು. ಹಾಗೇನಿಲ್ಲ ಅತ್ತೆಯವರೇ, ಮಿಥಿಲೆಯಲ್ಲಿ ದೊರೆತ ಮಾತೃಪ್ರೇಮವೇ ತಮ್ಮಿಂದಲೂ ನನಗೆ ದೊರಕುತ್ತಿದೆ. ತವರಿನ ಅಗಲಿಕೆಯ ನೋವು ಬಾಧಿಸದಂತೆ ತಮ್ಮ ಈ ಪ್ರೀತಿ, ಈ ಮಮತೆ ನನಗೆ ತವರಿನ ಆನಂದವನ್ನು ನೀಡಿದೆ. ಈ ಆನಂದವು ಸದಾಕಾಲ ಹೀಗೇ ಇರಲಿ ತಾಯಿ. ಈ ಅಯೋಧ್ಯೆಯಲ್ಲಿ ನೀನು ಮಿಥಿಲೆಯನ್ನು ಕಾಣುವಂತಾಗಲಿ, ಈ ಅತ್ತೆಯಲ್ಲಿ ನಿನ್ನ ಮಾತೆಯನ್ನು ಕಾಣುವಂತಾಗಲಿ, ನಿನ್ನ ಪತಿ ರಾಮಚಂದ್ರನಲ್ಲಿ ಆ ದೇವರನ್ನೇ ಕಾಣುವಂತಾಗಲಿ. ಅಪ್ಪಾಜಿ, ಕೀರ್ತಿಶಾಲಿಯಾಗು ಕುಮಾರ. ಏನು ಬಾ, ಕುಳಿತು. ರಾಮಚಂದ್ರ, ಮಹರ್ಷಿ ವಿಶ್ವಾಮಿತ್ರರೊಡನೆ ನಿನ್ನನ್ನು ಕಳುಹಿಸುವಾಗ ಇದ್ದಂತಹ ಆತಂಕ ನಂತರ ನಡೆದ ಘಟನೆಗಳಿಂದ ದೂರವಾಗಿ ನನಗೆ ಮಹದಾನಂದವನ್ನುಂಟು ಮಾಡಿದೆ. ಆದರೂ ಮಹರ್ಷಿಗಳೊಡನೆ ನಿನ್ನನ್ನು ಕಳುಹಿಸಲು ಒಪ್ಪದೆ ನಿನ್ನ ಕೀರ್ತಿಗೆ ನಾನೇ ಭಂಗ ಉಂಟು ಮಾಡಿದನೋ ಏನೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ತಾಟಕಿ, ಸುಬಾಹುವಿನಂತಹ ದುಷ್ಟರ ಸಂಹಾರದ ಕೀರ್ತಿ, ಅಹಲ್ಯೆಯ ಶಾಪ ವಿಮೋಚನೆಯ ಮಹಿಮೆ, ಶಿವಧನುಸ್ಸನ್ನು ಎತ್ತಿದ ನಿನ್ನ ಕೀರ್ತಿಗೆ ನಾನೇ ತಡೆಯೊಡ್ಡಿದನೇನೋ ಎಂಬ ಭಾವನೆ ನನ್ನಲ್ಲಿ ಉಂಟಾಗಿದೆ. ತಂದೆ, ಈ ಎಲ್ಲ ಕಾರ್ಯಗಳಲ್ಲಿಯೂ ನಿಮ್ಮ ಪ್ರೇಮ, ಆಶೀರ್ವಾದವೇ ನನ್ನ ಶ್ರೀರಕ್ಷೆ. ರಾಮಚಂದ್ರ, ನನ್ನ ಆಶೀರ್ವಾದ ಸೈನಿಕನ ಕವಚವಿದ್ದಂತೆ. ಆದರೂ ನಿನ್ನ ಶಕ್ತಿಯೆಲ್ಲವೂ ಅಡಗಿರುವುದು ನಿನ್ನ ಶಸ್ತ್ರ ಅಸ್ತ್ರಗಳಿಂದ. ನಿನ್ನ ಧನುಸ್ಸಿನಿಂದ ಬಿಟ್ಟಂತಹ ಬಾಣವು ಹೇಗೆ ಏಕಾಂಗಿಯಾಗಿ ತನ್ನ ಗುರಿಯನ್ನು ತಲುಪುತ್ತದೆಯೋ ಹಾಗೆಯೇ ಅಯೋಧ್ಯೆಯಿಂದ ನೀನು ಹೊರಟು ನಿನ್ನ ಕರ್ತವ್ಯದಲ್ಲಿ ನೀನು ಜಯಶಾಲಿಯಾಗಿ. ರಾಮಚಂದ್ರ, ವಿನಯವಂತನಾದ ನಿನಗೆ ನಾನು ಹೇಳಬೇಕಾದ್ದೇನೂ ಇಲ್ಲ. ಆದರೂ ಸಂಪ್ರದಾಯಕ್ಕೋಸ್ಕರ ಕೆಲವು ಮಾತುಗಳನ್ನು ಹೇಳಲೇಬೇಕು. ತಂದೆ, ಜಲವು ಎಲ್ಲರಿಗೂ ಪ್ರಾಪ್ತವಾಗುತ್ತದೆ. ಆದರೆ ಅದು ಶಂಖದಿಂದ ಬಂದರೆ ಅದಕ್ಕೆ ತೀರ್ಥದ ಮಹತ್ವ. ನಿಮ್ಮ ಮಾತುಗಳಿಗೆ ಆ ಮಹತ್ವವಿದೆ. ವಿನಯವಂತನಾದ ನಿನ್ನ ತರ್ಕಕ್ಕೆ ಸರಿ ಕಟ್ಟುವವರು ಯಾರೂ ಇಲ್ಲ. ನಿನ್ನ ಮಾತುಗಳು ದುಷ್ಟರಿಗೆ ಕಷ್ಟವಾದಂತೆ ಶಿಷ್ಟರಿಗೆ ಇಷ್ಟವಾಗುತ್ತದೆ. ನಿನ್ನನ್ನು ಇಲ್ಲಿಗೆ ಬರೆ ಹೇಳಿದ ಕಾರಣಕ್ಕೆ ನಿನಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ರಾಮಚಂದ್ರ, ನೀನೀಗ ವಿವಾಹಿತ. ನಿನ್ನ ಜವಾಬ್ದಾರಿಗಳು ಹೆಚ್ಚಾಗಿವೆ. ನಿನ್ನ ಪರಿವಾರದೊಡನೆ ನಿನ್ನ ಸತಿಯ ಹಿತವನ್ನು ಕಾಪಾಡಬೇಕಾದ್ದು ನಿನ್ನ ಜವಾಬ್ದಾರಿ. ಇದನ್ನು ಅರಿತು ನಡೆಯಬೇಕು. ನವವಧುವಿನ ಮೇಲಿನ ಪ್ರೇಮ ಅನೇಕ ಹೂವುಗಳು ಸೇರಿ ಕೊರಳಿಗೆ ಮಾಲೆಯಾದಂತೆ ಭಾಸವಾಗಬೇಕು. ತಂದೆ, ನಿಮ್ಮ ಮಾತುಗಳ ಅವಶ್ಯಕತೆ, ತೀಕ್ಷ್ಣತೆ ನನಗೆ ಅರಿವಾಗಿದೆ. ಒಬ್ಬರ ಮೇಲಿನ ಪ್ರೇಮವು ಬೇರೆಯೊಬ್ಬರಿಗೆ ಬಾಧಕವಾಗದಂತೆ ನಾನು ಬದುಕುತ್ತೇನೆ. ಎಲ್ಲರ ಹಿತವನ್ನು ಗಮನಿಸಿ ಧರ್ಮವನ್ನು ಪರಿಪಾಲಿಸುತ್ತೇನೆ. ಧರ್ಮವನ್ನು ತಿಳಿದವರಿಗೆ ಜ್ಞಾನದ ಪಾಠ ಹೇಳಬೇಕಾಗಿಲ್ಲ. ನಿನ್ನಿಂದ ನಾನು ಇದೇ ನಿರೀಕ್ಷೆಯನ್ನಿಟ್ಟುಕೊಂಡಿದ್ದೇನೆ. ಮಂಗಳವಾಗಲಿ. ನೀನು ಹೇಳುವುದನ್ನೇ ಸರಿ ಎನ್ನುತ್ತೇನೆ. ನಮ್ಮ ಸಹೋದರಿ ಯಕ್ಷನೊಬ್ಬನನ್ನು ವರಿಸಿದ್ದೂ ಆಯಿತು. ಆ ಕಾರಣಕ್ಕಾಗಿ
ಅವರೊಡನೆ ಯುದ್ಧ ಮಾಡದಿರುವುದು ವಿವೇಕವಲ್ಲವೇ? ಆ ವಿವೇಕವನ್ನು ನೀನೇಕೆ ಈಗ ಪ್ರದರ್ಶಿಸಬಾರದು? ವಿಭೀಷಣ, ನೀನು ಕೆಲವೊಂದು ಬಾರಿ ಕತ್ತಿಗೆ ಹಗ್ಗ ಹಾಕುತ್ತೀಯೆ, ಹಿಡಿಸಿಕೊಂಡರೆ ಕಾಲಿಗೆ ಹಗ್ಗ ಹಾಕುತ್ತೀಯೆ. ನನ್ನ ಸಹೋದರಿಯು ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಅವರು ಏನು ಬೇಕಾದರೂ ಮಾಡಿದರೂ ನಾನು ಹೇಳಿ ಅಂತ ಸಹಿಸಿಕೊಂಡು ಸುಮ್ಮನಿರುವನೆಂದು ಭಾವಿಸಿ ಅವರು ಮನ ಬಂದಂತೆ ವರ್ತಿಸಿದರೆ ಅದನ್ನು ಸಹಿಸಿಕೊಳ್ಳುವುದು ಅವಿವೇಕವಲ್ಲವೇ? ನನ್ನ ಸೋದರಿಯ ವಿವಾಹದ ವಿಚಾರವೇ ಬೇರೆ, ರಾವಣನ ಯುದ್ಧಾಕಾಂಕ್ಷೆಗಳೇ ಬೇರೆ. ನಾನು ನಿನ್ನ ಯಾವ ಮಾತುಗಳನ್ನು ಕೇಳದೆ ಆ ಯಕ್ಷರು ನನ್ನ ವಿರುದ್ಧ ಧ್ವನಿ ಎತ್ತದಂತೆ ಮಾಡಿ ಬರುತ್ತೇನೆ. ಜೈ ಪರಮೇಶ್ವರ. ವಿಜಯೋತ್ಸಾಹ ಬಯಸಿ ಸಾಗುವವನಿಗೆ ವಿಪತ್ತಿನ ನುಡಿಗಳನ್ನಾಡಿ ಕಾಡುವುದೇ ವಿಭೀಷಣನ ವಿಪರೀತ ನಡವಳಿಕೆ. ಎನ್ನ ಸೋದರಿ ಯಕ್ಷನನ್ನು ವರಿಸಿದ ಮಾತ್ರಕ್ಕೆ ಯಕ್ಷರೆಲ್ಲರೂ ನನ್ನ ಮಿತ್ರರಾಗುವರು. ಶತ್ರುವಂತೆ ವರ್ತಿಸುತ್ತಿರುವ ಆ ಯಕ್ಷರನ್ನು ಸದೆ ಬಡಿಯದ ಹೇಳಿ ನಾನಾಗಬೇಕೆ? ಸಂಬಂಧವೇ ಬೇರೆ, ಸ್ವಾಭಿಮಾನವೇ ಬೇರೆ ಎಲ್ಲವೇ? ಇಷ್ಟನ್ನು ಅರಿಯದ ಆ ವಿಭೀಷಣ ನನ್ನನ್ನು ಯಕ್ಷರೊಡನೆ ಯುದ್ಧ ಮಾಡಬಾರದೆಂದು ಏಕೆ ಹೇಳಿದ? ಅವನು ಹೇಳಿದಂತೆ ಈ ಯುದ್ಧದಿಂದ ಅನರ್ಥವಾಗುವುದೇ? ಛೇ, ಎಂದಿಗೂ ಸಾಧ್ಯವಿಲ್ಲ. ಈ ರಾವಣನ ಯುದ್ಧದಿಂದ ಅನರ್ಥವಾಗುವುದು ಶತ್ರುಗಳಿಗೆ, ವಿಜಯದ ಸಂತೋಷ ಈ ರಾವಣನಿಗೆ. ಮಹಾರಾಣಿ, ಆ ರಾಜ್ಯದಿಂದ ತಂದಂತ ಚಂದನ. ಪ್ರಣಾಮಗಳು ಅತ್ತೆಯವರೇ. ಮಂಗಳವಾಗಲಿ. ಮಾಂಡವಿ, ನಾನು ನಿನ್ನನ್ನು ಇಲ್ಲಿಗೆ ಬರ ಹೇಳಿದ್ದಕ್ಕೆ ನಿನ್ನ ಯಾವ ಕಾರ್ಯಕ್ಕೂ ಭಂಗವಾಗಲಿಲ್ಲವೇ? ಇಲ್ಲ ಅತ್ತೆಯವರೇ, ನಾನು ಯಾವ ಕಾರ್ಯದಲ್ಲೂ ತೊಡಗಿರಲಿಲ್ಲ, ಸುಮ್ಮನೆ ವಿರಮಿಸುತ್ತಿದ್ದೆ. ಒಳ್ಳೆಯದೇ ಆಯಿತು. ಈಗ ನಮ್ಮ ಮಂಥರೆ ನಿನಗೆ ಸೌಂದರ್ಯವರ್ಧಕ ಸಲಹೆಗಳನ್ನು ಹೇಳಬಹುದು ಅಲ್ಲವೇ ಮಂಥರೆ? ಹೌದು ಮಹಾರಾಣಿ, ನಿಮ್ಮಂತೆಯೇ ನಿಮ್ಮ ಸೊಸೆಯೂ ಕೂಡ ಸೌಂದರ್ಯದಿಂದ, ಮೈ ಕಾಂತಿಯಿಂದ ಉಳಿದವರಿಗಿಂತ ಹೆಚ್ಚು ಕಂಗೊಳಿಸಬೇಕೆಂಬುದೇ ನನ್ನ ಮಹದಾಸೆ. ಮಾಂಡವಿ, ಮಹಿಳೆಯರು ಮಕ್ಕಳಾದ ಮೇಲೆ ತಮ್ಮ ಮೊದಲಿನ ದೇಹ ಸೌಂದರ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದು ನಿನಗೆ ಅರಿವಿದೆಯೇ? ಅತ್ತೆಯವರೇ, ವಯೋಮಾನಕ್ಕೆ ತಕ್ಕಂತೆ ಷೋಡಶಿಯು ಮಹಿಳೆಯಾಗಿ, ಮಹಿಳೆಯು ವೃದ್ಧಳಾಗಿ ಪ್ರಕೃತಿ ಧರ್ಮಕ್ಕನುಸಾರವಾಗಿ ಬದಲಾಗುತ್ತಾಳೆ ಎಂಬುದೇ ನನ್ನ ತಿಳುವಳಿಕೆ. ನಿಜ, ಇದು ಎಲ್ಲರಿಗೂ ತಿಳಿದಿರುವ ಸಾಮಾನ್ಯ ವಿಷಯ. ಆದರೆ ವಯಸ್ಸನ್ನು, ಪ್ರಕೃತಿ ಧರ್ಮವನ್ನು ಮೀರಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವ ವಿದ್ಯೆ ನಮ್ಮ ಮಂಥರೆಯಂತಹ ಬುದ್ಧಿವಂತರಿಗೆ ಮಾತ್ರ ತಿಳಿದಿದೆ. ಅನೇಕ ಸಸ್ಯ ಔಷಧಿಗಳಿಂದ ನಮ್ಮ ಮೈಕಾಂತಿಯನ್ನು, ಸೌಂದರ್ಯವನ್ನು ವಯಸ್ಸಾದರೂ ಕಾಪಾಡಿಕೊಳ್ಳಲು ಸಾಧ್ಯವಿದೆ. ಹೌದು ಮಾಂಡವಿ, ಈಗ ನೀನು ನಿನ್ನ ಕಣ್ಣಾರೆ ಕಾಣುತ್ತಿರುವೆ. ಈ ಅರಮನೆಯಲ್ಲಿ ಮಹಾರಾಜರಿಗೆ 3 ರಾಣಿಯರಿದ್ದಾರೆ. ಈ 3ರಲ್ಲಿ ಯಾರು ಹೆಚ್ಚು ಕಾಲ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಾರೆಂದು ಹೇಳು ನೋಡೋಣ. ಅದು ಅದು ಈ ನಮ್ಮ ಅತ್ತೆಯವರೇ ಉಳಿದಿಬ್ಬರಿಗಿಂತ ಕಿರಿಯರಾಗಿ ಕಾಣುತ್ತಾರೆ. ನಾನು ಅವರಿಬ್ಬರಿಗಿಂತ ಕಿರಿಯವಳು ನಿಜ. ಆದರೆ ನಮ್ಮ ಈ ಅರಮನೆಯಲ್ಲಿ ನನಗಿಂತ ಕಿರಿಯರು ಅದೆಷ್ಟೋ ಜನರಿದ್ದಾರೆ. ಅವರಿಗಿಂತ ಹೆಚ್ಚು ರೂಪವತಿಯಾಗಿ ನಾನೇ ಕಾಣುತ್ತೇನೆ ಎಂದು ನಿನಗೆ ಅನಿಸಿಲ್ಲವೇ? ಹೌದು, ಅನಿಸುತ್ತದೆ ಅತ್ತೆ. ಅದಕ್ಕೆ ಕಾರಣ ಮಂಥರೆ. ನಾನು ಕೇಕೆಯಿ ದೇಶದಲ್ಲಿರುವಾಗ ನನ್ನನ್ನು ಚಿಕ್ಕಂದಿನಿಂದ ಇವಳೇ ಪೋಷಿಸಿದಳು. ನಾನು ರಾಣಿಯಾಗಿ ಇಲ್ಲಿಗೆ ಬರುವಾಗ ನನ್ನ ಹಿತವನ್ನು ಕಾಪಾಡಲು, ನನ್ನ ಸೌಂದರ್ಯವನ್ನು ಕಾಪಾಡಲು ನನ್ನೊಂದಿಗೆ ಇಲ್ಲಿಗೂ ಬಂದಳು. ಇವಳ ಮೇಲೆ ನನಗೆ ಸೇವಕಿ ಎನ್ನುವ ಭಾವನೆಗಿಂತ ನನ್ನ ತಾಯಿಗೆ ಸಮನಾದ ವಿಶ್ವಾಸ ಇವಳ ಮೇಲಿದೆ.